ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2025 ಮಾದರಿ ಪ್ರಶ್ನೆ ಪತ್ರಿಕೆ 4 ಗಣಿತ ವಿಷಯಕ್ಕೆ ಸಂಬಂಧಿಸಿದ್ದು 5 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು. ಹಿಂದಿನ ಒಂದು ಕ್ಲಾಸ್ನಲ್ಲಿ ನೋಡಿದರೆ ಇವಾಗ ಮುಂದುವರೆದು ಮುಂದಿನ ಒಂದು ಮೇನ್ ಕ್ವಶನ್ ಆದ 5ನೇ ಪ್ರಶ್ನೆ ಸಬ್ ಕ್ವಶನನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 34ನೇ ಪ್ರಶ್ನೆ. ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು 15 ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಯು ಆ ಪ್ರಶ್ನೆಯು ಸಂಖ್ಯೆಗಳಷ್ಟು ಅಂಕಗಳನ್ನು ಹೊಂದಿರುತ್ತದೆ. ಧನ್ಯಾಳು ಮೊದಲ 4 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ನಂತರ 2 ಪ್ರಶ್ನೆಗಳಿಗೆ ಉತ್ತರಿಸದೆ ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೀಡಿದ್ದರೆ ಅವಳು ಗಳಿಸಿದ ಒಟ್ಟು ಅಂಕಗಳನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇಲ್ಲಿ ಮೊತ್ತವನ್ನು ನಾವು ಕಂಡುಹಿಡಿಯಬೇಕಾಗತ್ತೆ. SN = n/2. ಇಲ್ಲಿ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ. ಕೊನೆಯದಾಗಿ ಎಷ್ಟು ಪ್ರಶ್ನೆಗಳಿದ್ದಾವೆ? 15 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ 1ನೇ ಪ್ರಶ್ನೆ ಆಗಿರುತ್ತೆ. ಟೋಟಲ್ ಆಗಿ 15 ಪ್ರಶ್ನೆಗಳಿದ್ದಾವೆ. n = 15 ಅಂತಾಗುತ್ತೆ. ಮೊದಲನೇ ಪ್ರಶ್ನೆ 1ನೇದು, ಕೊನೆಯ ಪ್ರಶ್ನೆ n = 15 ಆಗಿರುತ್ತೆ. ಸೊ ಈ ಒಂದು ವ್ಯಾಲ್ಯೂಸ್ಗಳನ್ನು ಈ ಒಂದು ಸೂತ್ರದಲ್ಲಿ ನಾವು ಅಪ್ಲೈ ಮಾಡಿದಾಗ ಅವಳು ಗಳಿಸಿದ ಒಟ್ಟು ಅಂಕಗಳು ಎಷ್ಟಪ್ಪ ಅಂದರೆ 120. ಇದನ್ನು ನಾವೀಗ ಟೋಟಲಾಗಿ ಮೊತ್ತವನ್ನು ನೋಡ್ತೀವಿ. ಈಗ ನಮಗೆ ಮುಂದೆ ಏನನ್ನು ಕೇಳಿದ್ದಾರೆ ಅಂದರೆ ಈವರೆಗೆ ಪ್ರಶ್ನೆಗಳಿಗೆ ಉತ್ತರಿಸಿದಾಗಿತ್ತು. ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ನೀಡಿದರೆ ಅವಳು ಗಳಿಸಿದ ಒಟ್ಟು ಅಂಕಗಳು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ, ನಂತರ 2 ಪ್ರಶ್ನೆಗಳಿಗೆ ಉತ್ತರಿಸದೆ, ಮಧ್ಯದಲ್ಲಿ 2 ಪ್ರಶ್ನೆಗಳನ್ನು ಉತ್ತರಿಸೋದಿಲ್ಲ, ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರ. ಈಗ ಈ ಮಧ್ಯದಲ್ಲಿ ಉತ್ತರಿಸದೇ ಇರುವಂತಹ ಪ್ರಶ್ನೆಗಳನ್ನು ನಾವೀಗ ಏನು ಮಾಡಬೇಕು? ಮೈನಸ್ ಮಾಡಬೇಕು. ನೋಡಿ, ಈಗ ಮೊದಲ 5 ಮತ್ತು ಮೊದಲ 6 ಪದಗಳು ಎರಡನ್ನು ಕೂಡಿದಾಗ 11 ಆಗುತ್ತೆ. ಒಟ್ಟು ಗಳಿಸಿದ ಅಂಕಗಳು ತಂದಾಗ ಟೋಟಲ್ ಎಷ್ಟು ಅಂಕಗಳಿದ್ದಾವೆ ಅದರಲ್ಲಿ ಅವರು ಉತ್ತರಿಸಿರುವಂತಹ ಲೆಕ್ಕಗಳನ್ನು ಮೈನಸ್ ಮಾಡಿದರೆ ಅವರು ಗಳಿಸಿದ ಒಟ್ಟು ಅಂಕಗಳು ಸಿಗುತ್ತೆ. S15 ಅಂದಾಗ 120 ಆಗುತ್ತೆ. S5 + S6 ಅಂದರೆ 11 ಆಗುತ್ತೆ. ಓಕೆ, 5 ಮತ್ತು 6 11 ಆಗುತ್ತೆ. 120ರಲ್ಲಿ 11ನ್ನು ಮೈನಸ್ ಮಾಡಿದ್ರೆ 109 ಆಗುತ್ತೆ. 34ನೇ ಪ್ರಶ್ನೆ ಆರ್ ಕ್ವಶನು. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಹಾಗೂ ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಪ್ರಶ್ನೆ ಹೇಳಿಕೆ ಪ್ರಕಾರ ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋದಾಗ ನೋಡಿ, ಸಮಾಂತರ ಶ್ರೇಣಿಯ 7ನೇ ಪದವು 2ನೇ ಪದದ 4ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಈ ರೀತಿಯಾಗಿ ಬರ್ಕೋಬೇಕು. ಈಗ 7ನೇ ಪದದ ಸಾಮಾನ್ಯ ರೂಪ ಏನಾಗಿರುತ್ತೆ? a + 6d ಆಗಿರುತ್ತೆ. 4 ಆ್ಯಸ್ ಇಟ್ ಈಸ್ a + d. a + 6d = 4a + 4d ಅಂದಾಗ 3a = 2a. ಇದು ಸಮೀಕರಣ 1 ಆಗಿರಲಿ. ನೆಕ್ಸ್ಟ್ ಹೇಳಿಕೆ ಏನು ಕೊಟ್ಟಿದ್ದಾರೆ? ಸಮಾಂತರ ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 12 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯ 12ನೇ ಪದವು 4ನೇ ಪದ a4ಗಿಂತ 3 ಪಟ್ಟು ಹೆಚ್ಚಾಗಿದೆ ಮತ್ತು 2 ಪಟ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸಾಮಾನ್ಯ ರೂಪದಲ್ಲಿ ಬರೆದಾಗ a + 11d = 3 × a + 3d = 2 ಅಂತಾದಾಗ ಇದನ್ನು ನಾವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ ಅಂದರೆ a + 11d + 11d + 2. ಈಗ 3a = 2a ಅಂತ 2d ಅಂತ ಅಪ್ಲೈ ಮಾಡಿದಾಗ a = 2 ಅಂತ ಬರುತ್ತೆ. ಈ a ವ್ಯಾಲ್ಯೂವನ್ನು ಸಮೀಕರಣ 1ರಲ್ಲಿ ಅಪ್ಲೈ ಮಾಡಿದಾಗ d = 3 ಅಂತ ಬರುತ್ತೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ a ಮತ್ತು d ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ 2, 5, 8 ಅಂತ ಸಮಾಂತರ ಶ್ರೇಣಿ ನಮಗೆ ಸಿಗುತ್ತೆ. 35ನೇ ಪ್ರಶ್ನೆ. ಕೊಟ್ಟಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ ಸಮೀಕರಣಕ್ಕೆ ಸಂಬಂಧಿಸಾಗಿ ಕೋಷ್ಟಕವನ್ನು ಕೂಡ ಕೊಟ್ಟಿದ್ದೀನಿ. ಈ ಕೋಷ್ಟಕವನ್ನು ಯೂಸ್ ಮಾಡಿಕೊಂಡು x ಅಕ್ಷದಲ್ಲಿ 1 ಸೆಂಟಿಮೀಟರ್ = 1 ಮಾನ, y ಅಕ್ಷದಲ್ಲಿ 1 ಸೆಂಟಿಮೀಟರ್ = 1 ಮಾನನ್ನು ತೆಗೆದುಕೊಂಡು ಈ ಒಂದು x ಮತ್ತು yಗಳ ಬೆಲೆಯನ್ನು ಆ ಒಂದು ನಕ್ಷೆಯಲ್ಲಿ ನೀವು ಅಪ್ಲೈ ಮಾಡಿ. ಆವಾಗ ನಮಗೆ ಒಂದು ಏನು ಸಿಗುತ್ತೆ ಅಂದರೆ ನಕ್ಷೆ ಸಿಗುತ್ತೆ. ಅಲ್ಲಿ ನೀವು x ಮತ್ತು yಗಳ ಬೆಲೆಯನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ 36ನೇ ಪ್ರಶ್ನೆ. 36ನೇ ಪ್ರಶ್ನೆ ಈ ರೀತಿಯಾಗಿದೆ. ಮುಚ್ಚಿದ ಸಿಲಿಂಡರ್ ಆಕಾರದ ಒಂದು ತೊಟ್ಟಿಯ ಗರಿಷ್ಠ ಘನಫಲವು 6160 m3 ಆಗಿದೆ. ಅದರ ವೃತ್ತಾಕಾರದ ಪಾಸದ ವ್ಯಾಸವು
28 ಮೀಟರ್. ಈ ತೊಟ್ಟಿಯ ಮೇಲ್ಮೈಗೆ ಬಣ್ಣ ಹಚ್ಚಲು 1 ಚದರ ಮೀಟರ್ಗೆ 5 ರೂಪಾಯಿ ಅಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಈಗ ತೊಟ್ಟಿಯ ಘನಫಲವನ್ನು ಕೊಟ್ಟಿದ್ದಾರೆ 6160 ಮೀಟರ್ ಕ್ಯೂಬ್ ಅಂತ. ಈಗ ತೊಟ್ಟಿಯ ಘನಫಲವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ πr²h. ಘನಫಲವನ್ನು ಕೊಟ್ಟಿದ್ದಾರೆ. ಈಗ ಈ ಒಂದು ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಬೇಕು. ಸೊ 28 × 22 616 ಆಗುತ್ತೆ. 616 ಒಂದಲೇ 10 h = 10 ಮೀಟರ್ ಅಂತ ಆಗುತ್ತೆ. ಸೊ ತೊಟ್ಟಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ 2πr × r + h 2 × 22/7 × 14 × 14 + 10 ಅಂದಾಗ 2112 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಈಗ ಏನನ್ನು ಕಂಡುಹಿಡಬೇಕು? 1 ಚದರ ಮೀಟರ್ಗೆ 5 ರೂಪಾಯಿ ಅಂತ ಆದರೆ 2112 ಮೀಟರ್ಗೆ ಎಷ್ಟು ರೂಪಾಯಿ ಇಂಟು 5 ಮಾಡಿದಾಗ 10,560 ರೂಪಾಯಿಗಳು ತಗಲುವಂಥ ವೆಚ್ಚ. 37ನೇ ಪ್ರಶ್ನೆ. ಚಿತ್ರದಲ್ಲಿ BD = 60 ಮೀಟರ್ ಆದಾಗ DE, EC ಮತ್ತು AC, ABಗಳ ಉದ್ದವನ್ನು ಕಂಡುಹಿಡಿಯಿರಿ. ಇವಾಗ ಇಲ್ಲಿ BD ಒಂದು ಅಳತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಡಿಗ್ರಿಗಳನ್ನು ಕೊಟ್ಟಿದ್ದಾರೆ. 60 ಡಿಗ್ರಿ ಇದೆ, ಇದು 45, ಇದು 30 ಡಿಗ್ರಿ. ಸೊ ಇವಾಗ ಏನನ್ನು ಕಂಡುಹಿಡಿ ಎಂದಿದ್ದಾರೆ? DEಯನ್ನು ಕಂಡುಹಿಡಿ ಎಂದಿದ್ದಾರೆ, ECಯನ್ನು ಕಂಡುಹಿಡಿ ಎಂದಿದ್ದಾರೆ, AC ಮತ್ತು ABಗಳ ಬೆಲೆಯನ್ನು ಕಂಡುಹಿಡಿ ಎಂದಿದ್ದಾರೆ. ಮೊದಲನೇದಾಗಿ cos 60 ತೆಗೆದುಕೊಳ್ಳೋಣ. cos 60 ಅಂದರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಓಕೆ, ಅಭಿಮುಖ ಪಾರ್ಶ್ವಬಾಹು ಡಿವೈಡೆಡ್ ಬೈ ಏನು ವಿಕರ್ಣ. ಇದು cos 60ಗೆ. ಓಕೆ, ನಮಗೆ ಈಗ ಇದು ಪಾರ್ಶ್ವಬಾಹು ಗೊತ್ತಿದೆ, ವಿಕರ್ಣವನ್ನು ಕಂಡುಹಿಡಿಬೇಕಾದ್ರೆ ಕಾಸ್ ತೊಗೋಬೇಕಾಗತ್ತೆ. cos 60 = BD, ಇದು ಪಾರ್ಶ್ವ, AB ವಿಕರ್ಣ. cos 60 1/2 60 ಕೊಟ್ಟಿದ್ದಾರೆ. AB = 120 ಮೀಟರ್ ಅಂತ ಆಗುತ್ತೆ. ನೆಕ್ಸ್ಟ್ DEಯನ್ನು ಕಂಡುಹಿಡಿಬೇಕಾದ್ರೆ ಇಲ್ಲಿ ನಮಗೆ ಏನು ಗೊತ್ತಿದೆ? ಇವಾಗ AD ಗೊತ್ತಿದೆ. AD ಅಂದರೆ ಎಷ್ಟಾಗುತ್ತೆ? ABಗೆ AD ಸಮನಾಗಿದೆ. ಇದು ಕೂಡ 120 ಆಗಿರುತ್ತೆ. ಹಾಗಾದರೆ ಇಲ್ಲಿ ಏನೇನು ಗೊತ್ತಿದೆ? BD ಗೊತ್ತಿದ್ದಾಗ ನಾವಿಲ್ಲಿ ಏನು ಯೂಸ್ ಮಾಡಬೇಕು? ಟ್ಯಾನ್ ಯೂಸ್ ಮಾಡಬೇಕು. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಓಕೆ, ಅಭಿಮುಖ ಬಾಹು AD ಡಿವೈಡೆಡ್ ಬೈ DE ಅಂದಾಗ ಟ್ಯಾನ್ 45 ಅಂದಾಗ 1 ಆಗುತ್ತೆ. DE = 120 ಮೀಟರ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ACಯನ್ನು ಕಂಡುಹಿಡಬೇಕು. ಇಲ್ಲಿ ಕೂಡ ಟ್ಯಾನನ್ನು ಯೂಸ್ ಮಾಡಬೇಕು. ಟ್ಯಾನ್ 30 ಅಭಿಮುಖ ಬಾಹು ಡಿವೈಡೆಡ್ ಬೈ DC ಅಂದಾಗ 1/√3 = 102 ಡಿವೈಡೆಡ್ ಬೈ DC ಅಂದಾಗ DC = 102 × √3 ಎನ್ನುವಂಥದ್ದು DC ಸಿಗುತ್ತೆ. ನೆಕ್ಸ್ಟ್ ACಯನ್ನು ಕಂಡುಹಿಡಬೇಕು. DC = 173.4 ಆಗುತ್ತೆ. AC ಅಂದರೆ DC - DE ಅಂತ ಆಗುತ್ತೆ. AC = 173.4 - 102 ಅಂದಾಗ AC = 71.4 ಮೀಟರ್ ಅಂತ ಆಗುತ್ತೆ. ನೆಕ್ಸ್ಟ್ ACಯನ್ನು ಕಂಡುಹಿಡಬೇಕು. AC ಅಂದಾಗ sin 30 ಡಿಗ್ರಿ = 80 ಡಿವೈಡೆಡ್ ಬೈ AC ಅಂದಾಗ 1/2 = 102 ಡಿವೈಡೆಡ್ ಬೈ AC. AC = 204 ಮೀಟರ್ ಅಂತ ನಮಗೆ ಎಲ್ಲ ವ್ಯಾಲ್ಯೂಗಳು ಸಿಕ್ಕವು. ಸೊ ನಮಗೆ ಗೊತ್ತಿರುವಂಥ ವ್ಯಾಲ್ಯೂ ಯಾವುದನ್ನು ಕಂಡುಹಿಡಬೇಕು, ಅದರ ಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ 38ನೇ ಪ್ರಶ್ನೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಸಾಧನೆಯನ್ನು ನೋಡಿದಾಗ ತ್ರಿಭುಜ ABCಯಲ್ಲಿ BCಗೆ ಸಮಾನಾಂತರವಾಗಿರುವಂತೆ ಎಳೆದ ರೇಖೆಯು AB ಮತ್ತು ACಗಳನ್ನು ಕ್ರಮವಾಗಿ D ಮತ್ತು E ಬಿಂದುಗಳಲ್ಲಿ ಛೇದಿಸುವಂತೆ ನಾವು ರಚನೆಯನ್ನು ಮಾಡ್ಕೋಬೇಕು. ಸಾಧನೆ ಏನಪ್ಪ ಅಂದರೆ AD ಡಿವೈಡೆಡ್ ಬೈ DB ಮತ್ತು AE ಡಿವೈಡೆಡ್ ಬೈ EC ಅಂತ ಎರಡು ಸಮಾನುಪಾತದಲ್ಲಿರುತ್ತೆ ಅಂತ ಸಾಧನೆಯನ್ನು ಮಾಡಬೇಕು. ರಚನೆ ಏನಿದೆ ಅಂದರೆ BE ಮತ್ತು CDಗಳನ್ನು ಸೇರಿಸಬೇಕು. ಆವಾಗ ಏನಾಗುತ್ತೆ ಅಂದರೆ DM ಪರ್ಪೆಂಡಿಕ್ಯುಲರ್ ಟು AC ಆಗುತ್ತೆ ಮತ್ತು EN ಪರ್ಪೆಂಡಿಕ್ಯುಲರ್ ಟು AB ಆಗುವಂತೆ ನಾವು ರಚನೆಯನ್ನು ಮಾಡ್ಕೋಬೇಕು. ಸಾಧನೆ ವಿಸ್ತೀರ್ಣ ತ್ರಿಭುಜ ADE ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ BDE ವಿಸ್ತೀರ್ಣ ಅಂದಾಗ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ 1/2 ಪಾದ ಗುಂಡ್ಲೆ ಎತ್ತರ ಅನ್ನೋ ಸೂತ್ರವನ್ನು ಯೂಸ್ ಮಾಡಬೇಕು. 1/2 AD × EN ಡಿವೈಡೆಡ್ ಬೈ 1/2 BD × EN.
ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇದು ಸಮೀಕರಣ 1 ಆಗಿರಲಿ. ನೆಕ್ಸ್ಟ್ ವಿಸ್ತೀರ್ಣ ಎ ಡಿ ಇ ಮತ್ತು ವಿಸ್ತೀರ್ಣ ಸಿ ಇ ಡಿಗಳನ್ನು ತೆಗೆದುಕೊಂಡಾಗ ಇಲ್ಲಿಯೂ ಕೂಡ ನಾವು 1/2 ಪಾದಗುಂಬಳ ಎತ್ತರವನ್ನು ತೆಗೆದುಕೊಂಡಾಗ ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಆಗುತ್ತೆ. ಸಮೀಕರಣ 2 ಆಗುತ್ತೆ. ಈಗ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಡಿ ಇ ಸಿಗಳು ಒಂದೇ ಪಾದ, ಅದು ಯಾವುದಪ್ಪ ಅಂದರೆ ಡಿ ಎಫ್ ಆಗಿರುತ್ತೆ. ಮತ್ತು ಬಿ ಸಿ ಎನ್ನುವಂಥದ್ದು ಡಿಗೆ ಸಮಾನಾಂತರವಾಗಿರುತ್ತೆ. ಆದ್ದರಿಂದ ವಿಸ್ತೀರ್ಣ ಬಿ ಡಿ ಇಗೆ ಸರ್ವಸಮ, ತ್ರಿಭುಜದ ವಿಸ್ತೀರ್ಣ ಡಿ ಇ ಸಿ ಎರಡು ಕೂಡ ಸರ್ವಸಮ ಆಗಿರುತ್ತೆ. ಇದನ್ನು ಸಮೀಕರಣ 3 ಅಂತ ಕರೆಯೋಣ. ಈಗ ಸಮೀಕರಣ 1, 2, 3 ಕನ್ಸಿಡರ್ ಮಾಡಿದಾಗ ಎ ಡಿ ಡಿವೈಡೆಡ್ ಬೈ ಡಿ ಬಿ ಆಗಿರುತ್ತೆ ಮತ್ತು ಎ ಇ ಡಿವೈಡೆಡ್ ಬೈ ಇ ಸಿ ಅಂದರೆ ಎ ಡಿಗೆ ಬಿ ಡಿ ಸಮಾನುಪಾತದಲ್ಲಿರುತ್ತೆ, ಎ ಇಗೆ ಇ ಸಿ ಸಮಾನುಪಾತದಲ್ಲಿ ಇರುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಓಕೆ ಫ್ರೆಂಡ್ಸ್, ಸಮಾಂತರ ಈ ಒಂದು 2025ಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ 4 ಕೂಡ ಕಂಪ್ಲೀಟ್ ಆಯಿತು. ಸೊ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದೆ. 1, 2, 3, 4 ಕೂಡ ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.